ಅದು ಮಾತಾಡ್ತಾರೆ ಬಿಡಿ, ಅದನ್ನ ಯಾಕೆ ಜನಾಕ್ರೋಶದಲ್ಲಿ ಅಮಾನತ್ತು ನೋಡ್ರಿ, ಸ್ಪೀಕರ್ಗೆ ಯಾವುದೇ ಹಕ್ಕಿಲ್ಲ ಮಾಡೋದಕ್ಕೆ. ಅಂದರೆ ಒಂದು ದಿನಕ್ಕೆ ಮಾಡೋ ಹಕ್ಕಿದೆ, ಆತನಿಗೆ 6 ತಿಂಗಳು ಮಾಡೋ ಹಕ್ಕಿಲ್ಲ. ಆತ ರಾಜಕೀಯದ ದುರುದ್ದೇಶದಿಂದ ಮಾಡಿದ್ದಾರೆ. ನಾವು ಅವ್ರನ್ನ ಒಳ್ಳೆಯವರು ಅಂದ್ಕೊಂಡಿದ್ದೋ, ಇವರೆಲ್ಲರೂ ಪರನೂ ಇರ್ತಾರೆ ಅಂದ್ಕೊಂಡಿದ್ದೋ. ಅವರೇನು ಆ ಥರ ಕಾಣಿಸ್ತಾ ಇಲ್ಲ. ನಾನು ಕಾಗದನೂ ಬರೆದಿದ್ದೇವೆ, ನಾನೇ ವೈಯಕ್ತಿಕವಾಗಿ ಮೊದಲು ಕಾಗದ ಬರೆದಿದ್ದೇವೆ. ನಾವು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ಅವತ್ತಿನ ಹನಿ ಟ್ರ್ಯಾಪ್ ಹಗರಣದಲ್ಲಿ ಕಾಂಗ್ರೆಸ್ಸಿನ ಸಚಿವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಕಾಂಗ್ರೆಸ್ಸಿನ ಆಡಳಿತ ಕುಸಿದೋಗಿದೆ. ಕಾಂಗ್ರೆಸ್ಸಿನ ಒಬ್ಬ ಸಚಿವರು ಈ ವಿಷಯ ಪ್ರಸ್ತಾಪ ಮಾಡಿದ್ರೆ ಸರಿಗಿಲ್ಲ. ಅದಕ್ಕೆ ಇದನ್ನು ನೀವು ತನಿಖೆಗೆ ಒಪ್ಪಿಸಬೇಕು ಮತ್ತು ಇದ್ರ ಮೇಲೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡಿದೋ. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟದಲ್ಲಿ ನಮ್ಮನ್ನು ತಂದು ಸಸ್ಪೆಂಡ್ ಮಾಡಿಬಿಟ್ರು ಅವರು. ನಾವು ಪೇಪರ್ ಎಸ್ತಿದ್ದು ಅವ್ರ ಪೀಠದ ಮೇಲೆ ಹತ್ತಿದ್ದು ತಪ್ಪು, ಅದನ್ನು ಕೂಡ ನಾನು ಹೇಳಿದ್ದೇನೆ. ನಾವು ಮಾಡಿದ ಅವತ್ತಿನ ದಿನ ಸರಿಗಿಲ್ಲ. ನಮ್ಮ ಆಕ್ರೋಶ ನಿಮ್ಮ ಮೇಲೆ ಇರಲಿಲ್ಲ. ನಮ್ಮ ಆಕ್ರೋಶ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರದ ಮೇಲೆ, ಸಚಿವರ ಮೇಲೆ ಮತ್ತು ಕಾಂಗ್ರೆಸ್ಸಿನ ಶಾಸಕರ ನಡವಳಿಕೆ ಮೇಲೆ ಅಂತ ಹೇಳಿದ್ದೆವು ನಾವು. ಆದರೆ ಪದೇ ಪದೇ ಇವರು ನಮ್ಮ ಹಕ್ಕುಗಳಿಗೆ ಬಂದರೆ ಜನ ಆಯ್ಕೆ ಆಗಿರೋಂಥ ನಮ್ಮನ್ನು ಸಸ್ಪೆಂಡ್ ಮಾಡೋಕ್ಕೆ ಅವ್ರಿಗೆ ಯಾವುದೇ ಹಕ್ಕಿದೆ? ಅದೇ ಸೂಪರ್ ಮ್ಯಾನ್ ಥರ ಆ್ಯಕ್ಟ್ ಮಾಡಬಾರ್ದು. ಅವರೆಲ್ಲರನ್ನೂ ಪ್ರೀತಿಯಿಂದ ನೋಡಬೇಕು. ಕಾಂಗ್ರೆಸ್ನವರು ಬಂದು ಅವತ್ತು ಗಲಾಟೆ ಮಾಡೋದು, ದಮ್ಮಿದ್ರೆ ಮಾಡು ಅಂತೇಳಿ ಕಾಂಗ್ರೆಸ್ನ ಅವ್ರ ನಡವಳಿಕೆನೇ ಸರಿಯಿಲ್ಲ ಸ್ಪೀಕರ್ದು. ನಾನು ಖಂಡಿಸ್ತೇನೆ ಅವ್ರ ನಡವಳಿಕೆನ ಸ್ಪೀಕರ್. ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅವತ್ತು MLC ಒಂದು ಇದರಲ್ಲಿ ಭೋಜೇಗೌಡ್ರನ್ನ ಎತ್ತು ಆಚೆ ಹಾಕಿದ್ರು. ಅವರು ಆರಾಮಾಗಿ ಎತ್ಕೊಂಡು ಅಂತರ ಏನು ಕೈ ಮೇಲೆ ಅವ್ರ ಮೇಲೆ ಏನು ಕೈ ಮಾಡಿಲ್ವಲ್ಲ ನಾವು ಸ್ಪೀಕರ್ ಮೇಲೆ. ಏನು ತಿಳ್ಕೊಂಬಿಟ್ಟಿದ್ದಾರೆ ಸ್ಪೀಕರ್ ಅವರು? ಇಟ್ಸ್ ನಾಟ್ ಕರೆಕ್ಟ್, ಇಟ್ಸ್ ನಾಟ್ ಕರೆಕ್ಟ್. ಅವರ ಧೋರಣೆಗಳನ್ನ ಬದಲಾವಣೆ ಮಾಡ್ಕೋಬೇಕು. ಅದು ಆಗೋದು ಬಿಡೋದು ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಹೋರಾಟ ಮಾಡ್ತೀವಿ ರೀ, ಅದು ಬೇರೆ. ಬಟ್ ಆತನಿಗೇನು ಅಧಿಕಾರ ಇದೆ ನಮ್ಮನ್ನು ಸಸ್ಪೆಂಡ್ ಮಾಡುವಂಥ ಅಧಿಕಾರ? ಹೌಸಲ್ಲಿ ಗಲಾಟೆ ಮಾಡ್ರೆ ಹೌಸಲ್ಲಿ ಮಾಡಬೇಕು. 6 ತಿಂಗಳು ಮಾಡ್ತೀನಿ ಅಂದರೆ ಏನು ಅವ್ರ ಮನೆ ಅವರೇನಾದ್ರು ನನ್ನ MLA ಮಾಡಿದ್ದಾರೆ ಸ್ಪೀಕರ್ ಅವರು? ಇಟ್ಸ್ ನಾಟ್ ಕರೆಕ್ಟ್. ಅವ್ರಿಗೊಂದು ಇತಿಮಿತಿ ಇದೆ ಸ್ಪೀಕರ್ ಅವ್ರಿಗೆ. ನೋಡಿದೆ ನಾನು, ಕಾಂಗ್ರೆಸ್ಸಿನ ಅಲ್ಲಿರುವಂಥ ಮುಸಲ್ಮಾನರುಗಳು ಎಲ್ಲರಿಗೆ ಒಂದು ಧಮಕಿ ಹಾಕಿದ್ದಾರೆ ಕಾಂಗ್ರೆಸ್ನವ್ರಿಗೆ. ಅಂದರೆ ಕಾಂಗ್ರೆಸ್ಸು ಇವತ್ತು ಮುಸಲ್ಮಾನರು ಭಿಕ್ಷೆಯಲ್ಲಿ ಬದುಕ್ತಿದೆ ಇವತ್ತು. ಇದು ದುರಂತ. ಇದು ಕಾಂಗ್ರೆಸ್ಗೆ ದಮ್ಮೇ ಇಲ್ಲ ಮುಸಲ್ಮಾನರ ಬಗ್ಗೆ ಮಾತಾಡೋಕ್ಕೆ, ಅವ್ರ ತಪ್ಪುಗಳನ್ನು ಖಂಡಿಸೋಕ್ಕೆ, ಅವರನ್ನು ಸಮಾಜಮುಖಿಯಾಗಿ ತರುವಂಥ ಕೆಲಸವನ್ನು ಮಾಡೋದಕ್ಕೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಟ್ರ್ಯಾಕಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಯಾವಾಗಲೂ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿವರೆಗೂ ನೀವು ಮೈಸೂರಿನ ಘಟನೆ ತಗೊಳ್ರಿ, ಶಿವಮೊಗ್ಗ ಘಟನೆ ತಗೊಳ್ರಿ, ಯಾವುದೇ ಘಟನೆಯಲ್ಲೂ ಕೂಡ ಇನ್ಕ್ಲೂಡಿಂಗ್ ನಮ್ಮ KG ಹಳ್ಳಿ ಗಲಾಟೆ ತಗೊಳ್ರಿ, ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚುವಂಥ ಸಂದರ್ಭ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷ ಕಾನೂನನ್ನು ಕೈಗೆ ತಗೊಂಡು ಅವ್ರನ್ನ ಬಲಿ ಹಾಕುವಂಥ ಕೆಲಸವನ್ನು ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆಯೋ ಅಲ್ಲಿ ಕೂಡ ಮಾಡಿಲ್ಲ. ಅದನ್ನೇ ನಾವು ಹೇಳೋದು, ತುಷ್ಟೀಕರಣ ರಾಜಕಾರಣವನ್ನು ಮಾಡಬೇಡಿ. ಕಾನೂನು ದೇಶದಲ್ಲಿ ಎಲ್ಲರಿಗೂ ಒಂದೇ, ಮುಸಲ್ಮಾನರಿಗೂ ಒಂದೇ, ಹಿಂದೂಗಳಿಗೂ ಒಂದೇ. ಕಾನೂನು ಯಾವನ ಕೈಗೆ ಎತ್ಕೊಳ್ತಾನೋ ಅವನ್ನ ಎಡಮುರಿ ಕಟ್ಟಿ ಅವನ್ನ ಗೋಲಿಬಾರ್ ಮಾಡಿ ಅವನ್ನ ಮುಗಿಸ್ಬೇಕು. ಕಾನೂನು ಯಾವನು ಕೈಗೆ ಎತ್ಕೊಳ್ಳೋಕೆ ಬಿಡಬಾರ್ದು. ಯಾವನು BJPಯನ್ನಿರಲಿ, ಕಾಂಗ್ರೆಸ್ಸನ್ನಿರಲಿ, JDS ಅನ್ನಿರಲಿ, ಈ ದೇಶದ ಯಾವುದೇ ನಾಗರಿಕ ಇರಲಿ, ಯಾವುದೇ ಕಾರಣಕ್ಕೂ ಕಾನೂನನ್ನು ಯಾರೂ ಕೈಗೆ ಎತ್ಕೋಬಾರ್ದು. ಒಂದು ಸಲ ಕೈಗೆ ಎತ್ಕೊಂಡೋದನ್ನ ಬಿಟ್ಟರೆ ಸ್ಟೇಷನ್ಗೆ ಹೋಗಿ ನುಗ್ಗಿ ಬೆಂಕಿ ಹಾಕ್ತಾರೆ ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ನ ಸರ್ಕಾರ ನಡೆಸ್ತಿರುವಂಥ ಕಾಂಗ್ರೆಸ್ನಲ್ಲಿರುವಂಥ ಸಚಿವರಿಗೆ ಧಮಕಿ ಹಾಕ್ತಾರೆ ಅಂತ ಹೇಳಿದ್ರೆ ಯಾರು ಹೋಗಬಾರ್ದು ಅಂತ ಮಾನವೀಯತೆ ಇಲ್ವಾ? ಧರ್ಮ ಯಾವ್ದಾರು ಯಾರನ್ನಾರು ಕೊಲೆ ಮಾಡು ಅಂತ ಹೇಳಿದ್ಯಾ? ಅದೇ ಇದನ್ನ ಕಾಂಗ್ರೆಸ್ಸೇ ಅಲ್ಲ, ಕಾಂಗ್ರೆಸ್ ಇದನ್ನ ಕುಮ್ಮಕ್ಕೆ ಕೊಡ್ತಾ ಇದೆ. ಹಿಂದೂಗಳನ್ನ ಸಾಯಿಸೋದಕ್ಕೆ ಕಾಂಗ್ರೆಸ್ ಇವತ್ತು ಕುಮ್ಮಕ್ಕೆ ಕೊಡ್ತಾ ಇದೆ. ಇದನ್ನು ನಾವು ಖಂಡಿಸ್ತೇವೆ. ಯಾವನೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾನೆ, ನಾನು ಅವ್ರನ್ನ ಮುಗಿಸ್ತೇವೆ ಅಂತ. ಒಂದು ಆಗಿದೆ ಸಾವು, ಒಂದು ಕೊಲೆ ಆಗಿದೆ ಸುಹಾಸ್ ಶೆಟ್ಟಿದು. ಅದಾದಮೇಲೆ ಇನ್ನೊಂದು ಆಗ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಕಾಂಗ್ರೆಸ್ಸಿನ ನಾಯಕರಿಗೆ ಮತ್ತು ಹೋಮ್ ಮಿನಿಸ್ಟರ್ಗೆ, CMನ ಜವಾಬ್ದಾರಿ. ಅದು ಬಿಟ್ಟು ಮುಖ್ಯಮಂತ್ರಿಗಳು ಏನೂ ಆಗಿಲ್ಲ ಅನ್ನೋ ಥರ ನಾಟಕ ಆಡ್ಕೊಂಡು ತಿರುಗಿದ್ರೆ ಜನ ರೊಚ್ಚಿಗೆ ಹೇಳ್ತಾರೆ, ಜನ ಕಾನೂನು ಕೈಗೆ ತಗೊಳ್ತಾರೆ. ಆವಾಗ ಕೈ ಮೀರೋದ್ರೆ ಅದಕ್ಕೆ ನಾವು ಹೊಣೆಗಾರರಾಗಲ್ಲ, ಅದಕ್ಕೆ ಕಾಂಗ್ರೆಸ್ ಪಕ್ಷನೇ ಹೊಣೆಗಾರಿಕೆ ಆಗುತ್ತೆ. ಧನ್ಯವಾದಗಳು.